ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಾನು ನಿಮ್ಮ ವೈಶಾಲಿ GR, ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಭಟ್ಕಳದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಇವತ್ತು 4th ಸೆಮಿಸ್ಟರ್ BAನ ಛತ್ರಪತಿ ಶಿವಾಜಿಯ ಕುರಿತು ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇನೆ. ಅವನು ಹಿಂದೂ ಧರ್ಮೋದ್ಧಾರಕ ಅಂತಲೇ ಛತ್ರಪತಿ ಶಿವಾಜಿ ಇತಿಹಾಸದಲ್ಲಿ ಕರೆಸಿಕೊಂಡಿದ್ದಾನೆ. ಶಿವಾಜಿಯ ಭೋಸಲೆ ಮನೆತನದ ಮೂಲ ಪುರುಷ ಬಳಿಯಪ್ಪ ಅನ್ನುವಂಥವನು. ಅವನು ಕರ್ನಾಟಕದ ಗದಗ ಜಿಲ್ಲೆಯ ಸೊರಟೂರು ಗ್ರಾಮದ ಸೂರ್ಯವಂಶದ ಗವಳಿ ಅಥವಾ ಗೊಲ್ಲನಾಗಿದ್ದ. ಅವನ ಕಾಲದಲ್ಲಿ 30 ವರ್ಷಗಳ ಭೀಕರವಾದಂತಹ ದೊಡ್ಡ ಬರಗಾಲ ಕಾಣಿಸ್ಕೊಂಡಿದ್ದರಿಂದ ಮಹಾರಾಷ್ಟ್ರದ ಶಿಂಗಣಾಪುರಕ್ಕೆ ವಲಸೆ ಹೋಗಿ ಅಲ್ಲಿಯೇ ನೆಲೆಸ್ತಾನೆ. ಭೋಸಲೆ ಮನೆತನದ ಮೂಲ ದೇವರು ಶ್ರೀಶೈಲದ ಮಲ್ಲಿಕಾರ್ಜುನ ಅಥವಾ ಶಿಖರ ಶಿಂಗಣಾಪುರದ ಶಂಭು ಮಹಾದೇವನೇ ಆಗಿದ್ದಾನೆ. ಭೋಸ್ಲೆ ಅನ್ನುವಂಥ ಶಬ್ದ ಹೊಯ್ಸಳ ಶಬ್ದದ ತದ್ಭವವೇ ಆಗಿದೆ. ಹೊಯ್ಸಳವು ಹೊಂಸಲಾಗಿ, ನಂತರ ಹೊಂಸಲೆಯಾಗಿ, ಕ್ರಮೇಣ ಭೋಸಲೆ ಅಂತ ಆಗಿಬಿಟ್ಟಿದೆ. ಅಂದರೆ ಭೋಸಲೆ ಮನೆತನದವರು ಮೂಲತಃ ಹೊಯ್ಸಳ ಮನೆತನಕ್ಕೆ ಸಂಬಂಧಪಟ್ಟವರೇ ಆಗಿದ್ದಾರೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಶಿವಾಜಿಯ ಬಾಲ್ಯ ಜೀವನವನ್ನು ನೋಡೋಣ. ಶಿವಾಜಿ ಮರಾಠ ಜಾತಿಯ ಭೋಸಲೆ ಕುಲಕ್ಕೆ ಸೇರಿದವನಾಗಿದ್ದಾನೆ. ಜುನಾರ್ ಬಳಿಯ ಶಿವನೇರ ದುರ್ಗದಲ್ಲಿ ಕ್ರಿಸ್ತಶಕ 1627 ಏಪ್ರಿಲ್ 30 ಜನಿಸ್ತಾನೆ. ತಂದೆ ಶಹಜಿ ಭೋಸ್ಲೆ, ತಾಯಿ ಜೀಜಾಬಾಯಿ. ಶಿವಾಜಿಯು ಅಹಮದ್ನಗರ, ಮೊಘಲ್ ಮತ್ತು ಬಿಜಾಪುರದ ಸುಲ್ತಾನರಲ್ಲಿ ದಳಪತಿಯಾಗಿ, ಸರದಾರನಾಗಿ ಹಾಗೂ ಜಹಗೀರ್ದಾರನಾಗಿ ಸೇವೆ ಸಲ್ಲಿಸ್ತಾನೆ. ಪುಣೆ ಮತ್ತು ಬೆಂಗಳೂರುಗಳನ್ನು ಜಹಗೀರಾಗಿ ಪಡಿತಾನೆ. ಹಾಗೆಯೇ ಶಹಜಿ ಬೆಂಗಳೂರಿನಲ್ಲಿ ಗೌರಿ ಮಹಲ್ ಅಂತಕ್ಕಂಥ ಅರಮನೆಯನ್ನು ಕಟ್ಟಿಸ್ತಾನೆ. 2ನೇ ಹೆಂಡತಿ ತುಕಾಬಾಯಿಯವ್ರ ಜೊತೆಗೆ ಜೀವನವನ್ನು ಸಾಗಿಸ್ತಾನೆ. ನಂತರ ಮೋಹಿತೆ ಅನ್ನುವಳನ್ನು ಮದುವೆಯಾಗಿ ಶಹಜಿ ಶಿವಮೊಗ್ಗ ಜಿಲ್ಲೆಯ ಹೊದಿಗೆರೆಯಲ್ಲಿ 1664 ನಿಧನನಾಗ್ತಾನೆ. ಅವನ ಕಳೆ ಬರವನ್ನು ಅಲ್ಲಿಯೇ ಸಮಾಧಿ ಮಾಡ್ತಾರೆ. ಅವನ ಮಗನಾದಂಥ ವೆಂಕೋಜಿ ಅಥವಾ ಏಕೋಜಿ ಬೆಂಗಳೂರಿನಲ್ಲಿ ಜಾಗೀರ್ದಾರನಾಗಿ ಮುಂದುವರಿತಾನೆ. ಶಿವಾಜಿಯ ತಾಯಿ ಜೀಜಾಬಾಯಿ ಗಂಡನ ಜಹಗೀರಾದಂಥ ಪುಣೆಯಲ್ಲಿ ಮಗನ ಮಾರ್ಗದರ್ಶನದಲ್ಲಿ ಕಾರ್ಯದಲ್ಲಿ ತೊಡಗ್ತಾಳೆ. ಹೆಚ್ಚಿನ ವಿದ್ಯಾವಂತೆ ಅಲ್ಲದ ಜೀಜಾಬಾಯಿ ಸದ್ಗುಣಶೀಲೆಯಾಗಿದ್ಲು.